ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಗುಣಾಕಾರ ಲೆಕ್ಕಗಳನ್ನು ಕಲಿಯೋಣ. 2 ಅಂಕಿ, 3 ಅಂಕಿ ಹಾಗೂ 4 ಅಂಕಿಯ ಗುಣಾಕಾರ ಲೆಕ್ಕಗಳನ್ನು ಕಲಿಯೋಣ. 24 ಗುಣಲೆ 2. ಇಲ್ಲಿ ನಾವು 24ಅನ್ನು 2ರಿಂದ ಗುಣಿಸೋಣ. 2 4 8, 2 2 4. ನೆಕ್ಸ್ಟ್ 356 ಗುಣಲೆ 3. ಇಲ್ಲಿ ನಾವು 3ರಿಂದ ಈ ಮೇಲಿನ 3 ಅಂಕಿಗಳನ್ನು ಗುಣಿಸೋಣ. 3 6 18. ಒಂದನ್ನು ಇಲ್ಲಿ ಕೈಲವನ್ನು ಇಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. 3 5 15. ಈ 15ರಲ್ಲಿ ಈ ಕೈಲ 1 ಸೇರಿಸಿದರೆ 16. ಇಲ್ಲಿ ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 6 ಬರೆದುಕೊಳ್ಳೋಣ. 3 3 9. 9ರಲ್ಲಿ ಈ ಕೈಲ 1 ಸೇರಿಸಿದರೆ 10. ನೆಕ್ಸ್ಟ್ 7145ಅನ್ನು 4ರಿಂದ ಗುಣಿಸೋಣ. 4 5 20. 2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 4 4 16. ಈ 16ರಲ್ಲಿ ಈ ಕೈಲ 2 ಸೇರಿಸಿದರೆ 18. ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. 4 1 4. 4ರಲ್ಲಿ ಈ ಕೈಲ 1 ಸೇರಿಸಿದರೆ 5. 4 7 28. ನೆಕ್ಸ್ಟ್ 53 ಗುಣಲೆ 36. 6 3 18. 1 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. 6 5 30. 30ರಲ್ಲಿ ಕೈಲ 1 ಸೇರಿಸಿದರೆ 31. 8ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 3ರಿಂದ ಗುಣಿಸೋಣ. 3 3 9. 3 5 15. ಇಲ್ಲಿ ನಾವು ಮೇಲಿನ ಸಂಖ್ಯೆಗಳು ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು. 8. 1ರಲ್ಲಿ 9 ಕೂಡಿಸಿದರೆ 10. ಮೇಲೆ ಒಂದು ಕೈಲವನ್ನು ಕೊಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 3 5 ಹಾಗೂ ಈ ಕೈಲ 1 ಸೇರಿಸಿದರೆ 9 ಹಾಗೂ ಇದು 1. ನೆಕ್ಸ್ಟ್ 846 ಗುಣಲೆ 24. ಮೊದಲು ನಾವು 4ರಿಂದ ಗುಣಿಸೋಣ. 4 6 24. 2 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 4 4 16. ಈ 16ರಲ್ಲಿ ಕೈಲ 2 ಸೇರಿಸಿದರೆ 18. ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. 4 8 32. 32ರಲ್ಲಿ ಈ ಕೈಲ 1 ಸೇರಿಸಿದರೆ 33. 4ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 2ರಿಂದ ಗುಣಿಸೋಣ. 2 6 12. ಸೈಡಿಗೆ ಒಂದು ಕೈಲವನ್ನು ಇಟ್ಟು ಇಲ್ಲಿ 2 ಬರೆದುಕೊಳ್ಳೋಣ. 2 4 8. ಈ 8ರಲ್ಲಿ ಕೈಲ 1 ಸೇರಿಸಿದರೆ 9. 2 8 16. ಇಲ್ಲಿ 16 ಬರೆಯೋಣ. ಈಗ ಮೇಲಿನ ಸಂಖ್ಯೆಗಳು ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸಿಕೊಳ್ಳೋಣ. 4 8ರಲ್ಲಿ 2 ಕೂಡಿಸಿದರೆ 10. ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 3 9 ಹಾಗೂ ಈ ಕೈಲ 1 ಸೇರಿಸಿದರೆ 13. ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 3 ಬರೆದುಕೊಳ್ಳೋಣ. 3 6 ಹಾಗೂ ಈ ಕೈಲ 1 ಸೇರಿಸಿದರೆ 10. ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 1ರಲ್ಲಿ ಕೈಲ 1 ಸೇರಿಸಿದರೆ 2. ನೆಕ್ಸ್ಟ್ 9778ಅನ್ನು ನಾವು 36ರಿಂದ ಗುಣಿಸೋಣ. 6 8 48. 4 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 8 ಬರೆದುಕೊಳ್ಳೋಣ. 6 7 42. ಈ 42ರಲ್ಲಿ ಈ ಕೈಲ 4 ಸೇರಿಸಿದರೆ 46. ಮೇಲೆ 4 ಕೈಲವನ್ನು ಇಟ್ಟು ಕೆಳಗಡೆ 6 ಬರೆದುಕೊಳ್ಳೋಣ. 6 7 42. 42ರಲ್ಲಿ ಈ ಕೈಲ 4 ಸೇರಿಸಿದರೆ 46. ಮೇಲೆ 4 ಕೈಲವನ್ನು ಇಟ್ಟು ಕೆಳಗಡೆ 6 ಬರೆದುಕೊಳ್ಳೋಣ. 6 9 54. 54ರಲ್ಲಿ 4 ಕೈಲ ಸೇರಿಸಿದರೆ 58. 8ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 3ರಿಂದ ಗುಣಿಸೋಣ. 3 8 24. 2 ಸೈಡಿಗೆ ಕೈಲವನ್ನು ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 3 7 21. 21ರಲ್ಲಿ ಕೈಲ 2 ಸೇರಿಸಿದರೆ 23. 2 ಇಲ್ಲಿ ಕೈಲವನ್ನು ಇಟ್ಟು ಕೆಳಗಡೆ 3 ಬರೆದುಕೊಳ್ಳೋಣ. 3 7 21. 21ರಲ್ಲಿ ಕೈಲ 2 ಸೇರಿಸಿದರೆ 23. 2 ಕೈಲ ಇಲ್ಲಿ ಇಟ್ಟು 3 ಇಲ್ಲಿ ಬರೆದುಕೊಳ್ಳೋಣ. 3 9 27. 27ರಲ್ಲಿ ಕೈಲ 2 ಸೇರಿಸಿದರೆ 29. 8
6ರಲ್ಲಿ 4 ಕೂಡಿಸಿದರೆ 10, ಮೇಲೆ 1 ಕೈಲ, ಕೆಳಗಡೆ 0. 6 3 9, 9ರಲ್ಲಿ ಕೈಲ 1 ಸೇರಿಸಿದರೆ 10, ಮೇಲೆ 1 ಕೈಲ, ಕೆಳಗಡೆ 0 ಬರೆದುಕೊಳ್ಳೋಣ. 8 3 ಹಾಗೂ ಈ ಕೈಲ 1 ಸೇರಿಸಿದರೆ 12, ಮೇಲೆ 1 ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 5 9 ಹಾಗೂ ಕೈಲ 1 ಸೇರಿಸಿದರೆ 15, ಮೇಲೆ 1 ಕೈಲವನ್ನು ಇಟ್ಟು ಕೆಳಗಡೆ 5 ಬರೆದುಕೊಳ್ಳೋಣ. 2ರಲ್ಲಿ ಕೈಲ 1 ಸೇರಿಸಿದರೆ 3. 634 ಗುಂಡ್ಲೆ 521. ಇಲ್ಲಿ ನಾವು 3 ಅಂಕಿಗೆ 3 ಅಂಕಿಯಿಂದ ಗುಣಿಸೋಣ. ಮೊದಲು 1ರಿಂದ ಗುಣಿಸೋಣ. 1 4ಲೆ 4, 1 3ಲೆ 3, 1 6ಲೆ 6. 4ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 2ರಿಂದ ಗುಣಿಸೋಣ. 2 4ಲೆ 8, 2 3ಲೆ 6, 2 6ಲೆ 12. ಇಲ್ಲಿ ನಾವು ಇಲ್ಲಿ ಅಧಿಕ ಚಿಹ್ನೆಯನ್ನು ಕೊಟ್ಟಿದ್ದೀವಿ. ಈಗ ಈ 8ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ನಾವು ಕೊಡಬೇಕು. 5 4ಲೆ 20, 2 ಇಲ್ಲಿ ಸೈಡಿಗೆ ಕೈಲವನ್ನು ಇಟ್ಟು ಇಲ್ಲಿ 0 ಬರೆದುಕೊಳ್ಳೋಣ. 5 3ಲೆ 15, ಈ 15ರಲ್ಲಿ ಕೈಲ 2 ಸೇರಿಸಿದರೆ 17, ಕೈಲ 1 ಇಲ್ಲಿ ಇಟ್ಟು ಇಲ್ಲಿ 7 ಬರೆದುಕೊಳ್ಳೋಣ. 5 6ಲೆ 30, 30ರಲ್ಲಿ ಕೈಲ 1 ಸೇರಿಸಿದರೆ 31. 4 3 8 11, ಇಲ್ಲಿ ಮೇಲೆ 1 ಕೈಲವನ್ನು ಇಟ್ಟು ಕೆಳಗಡೆ 1 ಬರೆದುಕೊಳ್ಳೋಣ. 6 6 12, ಕೈಲ 1 ಸೇರಿಸಿದರೆ 13, ಮೇಲೆ 1 ಕೈಲವನ್ನು ಇಟ್ಟು ಕೆಳಗಡೆ 3 ಬರೆದುಕೊಳ್ಳೋಣ. 2 7 ಹಾಗೂ ಕೈಲ 1 ಸೇರಿಸಿದರೆ 10, ಮೇಲೆ 1 ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 1 1 2, 2ರಲ್ಲಿ ಕೈಲ 1 ಸೇರಿಸಿದರೆ 3 ಹಾಗೂ ಇದು 3. ನೆಕ್ಸ್ಟ್ 4382 ನಾವು 432ರಿಂದ ಗುಣಿಸೋಣ. 2 2ಲೆ 4, 2 8ಲೆ 16, ಮೇಲೆ 1 ಕೈಲ, ಕೆಳಗಡೆ 6, 2 3ಲೆ 6, 6ರಲ್ಲಿ ಕೈಲ 1 ಸೇರಿಸಿದರೆ 7, 2 4ಲೆ 8. 4ರ ಕೆಳಗಡೆ ಒಂದು ಅಧಿಕ ಚಿಹ್ನೆ. 3 2ಲೆ 6, 3 8ಲೆ 24, 2 ಸೈಡಿಗೆ ಕೈಲವನ್ನು ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 3 3ಲೆ 9, 9ರಲ್ಲಿ ಕೈಲ 2 ಸೇರಿಸಿದರೆ 11, ಮೇಲೆ 1 ಕೈಲವನ್ನು ಇಟ್ಟು ಕೆಳಗಡೆ 1 ಬರೆದುಕೊಳ್ಳೋಣ. 3 4ಲೆ 12, 12ರಲ್ಲಿ ಕೈಲ 1 ಸೇರಿಸಿದರೆ 13. ಇಲ್ಲಿ 4ರಿಂದ ಕೂಡ ನಾನು ಗುಣಿಸಬೇಕಿತ್ತು, ಆದರೆ ಇಲ್ಲಿ ಲೈನ್ ಹಾಕಿದ್ದೀನಿ ನಾನು. ಈಗ 4ರಿಂದ ಕೂಡ ನಾವು ಗುಣಿಸೋಣ. 4 2ಲೆ, ಇಲ್ಲಿ 6ರ ಕೆಳಗಡೆ ಮೊದಲು ಅಧಿಕ ಚಿಹ್ನೆಯನ್ನು ಕೊಡೋಣ. 4 2ಲೆ 8, 4 8ಲೆ 32, 3 ಇಲ್ಲಿ ಸೈಡಿಗೆ ಕೈಲವನ್ನು ಇಟ್ಟು ಕೆಳಗಡೆ 2 ಬರೆದುಕೊಳ್ಳೋಣ. 4 3ಲೆ 12, 12ರಲ್ಲಿ ಈ ಕೈಲ 3 ಸೇರಿಸಿದರೆ 15, ಇಲ್ಲಿ 1 ಕೈಲವನ್ನು ಇಟ್ಟು ಇಲ್ಲಿ 5 ಬರೆದುಕೊಳ್ಳೋಣ. 4 4ಲೆ 16, 16ರಲ್ಲಿ ಈ ಕೈಲ 1 ಸೇರಿಸಿದರೆ 17. 4 6 6 12, ಮೇಲೆ 1 ಕೈಲ, ಕೆಳಗಡೆ 2, 7 + 4 + 8 + 1 ಕೂಡಿಸಿದರೆ 20, 2 ಮೇಲೆ ಕೈಲ, ಕೆಳಗಡೆ 0, 8 1 2 ಹಾಗೂ ಈ 2 ಕೈಲ ಸೇರಿಸಿದರೆ 13, ಮೇಲೆ 1 ಕೈಲ, ಕೆಳಗಡೆ 3, 3 5 ಹಾಗೂ ಈ ಕೈಲ 1 ಸೇರಿಸಿದರೆ 9, 1ರಲ್ಲಿ 7 ಕೂಡಿಸಿದರೆ 8 ಹಾಗೂ ಇದು 1. ಇಲ್ಲಿ ನಾನು ಲೈನ್ ಹಾಕಬಾರ್ದಿತ್ತು, ಆದರೆ ಮಿಸ್ ಆಗಿ ಹಾಕಿದ್ದೀನಿ. ಇದನ್ನು ನೀವು ಹಾಕಬಾರ್ದು. ನೆಕ್ಸ್ಟ್ 5010 ಗುಂಡ್ಲೆ 4225. 4 ಅಂಕಿಯಿಂದ ನಾವು 4 ಅಂಕಿಗೆ ಗುಣಾಕಾರವನ್ನು ಮಾಡೋಣ. 5 0ಲೆ 0, 5 1ಲೆ 5, 5 0ಲೆ 0, 5 5ಲೆ 25. 0 ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 2ರಿಂದ ಗುಣಿಸೋಣ. 2 0ಲೆ 0, 2 1ಲೆ 2, 2 0ಲೆ 0, 2 5ಲೆ 10.
ಸೊನ್ನೆಯ ಕೆಳಗಡೆ ಒಂದು ಅಧಿಕ ಚಿಹ್ನೆ. ಈಗ 2ರಿಂದ ಗುಣಿಸೋಣ. 2 ಸೊನ್ನೆಲಿ 0, 2 ಒಂದಲಿ 2, 2 ಸೊನ್ನೆಲಿ 0, 2 ಐದಲಿ 10. ಈ ಸೊನ್ನೆ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 4ರಿಂದ ಗುಣಿಸೋಣ. 4 ಸೊನ್ನೆಲಿ 0, 4 ಒಂದಲಿ 4, 4 ಸೊನ್ನೆಲಿ 0, 4 ಐದಲಿ 20. 0, 5ರಲ್ಲಿ 0 ಕೂಡಿಸಿದರೆ 5, 2, 5 2 7, 2 4 6, 1 1 ಹಾಗೂ 2. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.